ತಗೋತೀರಿ, ಆಮೇಲೆ ಎಲ್ಲವೂ ಸಂವಿಧಾನದ ವಿರುದ್ಧವಾಗಿ ನಡ್ಕೊಂಡು ಹೋಗ್ತೀರಿ. ಅಮಿತ್ ಶಾ ವಿರುದ್ಧ ಪ್ರತಿಭಟನೆ ಮಾಡ್ಬೇಕಾದ್ರೆ ಅನ್ಪಾರ್ಲಿಮೆಂಟ್ಲಿ ಭಾಷೆ ಬಳಸಿದ್ರಿ. ಏನೇನು ಶಬ್ದಗಳದು, ಅವ್ರ ಮೇಲೆ ಈ ಸರ್ಕಾರ ಕೇಸ್ ಹಾಕ್ತಾ? ಇವತ್ತು ಅಮಿತ್ ಶಾ ಬಗ್ಗೆ ಅವ್ರ ತಲೆ ಕಡಿತೀನಿ ಅಂತಾರೆ, ನಾಲಿಗೆ ಕತ್ತರಿಸಿದವನಿಗೆ 1 ಕೋಟಿ ಕೊಡ್ತಾರಂತೆ. ಮನೆಗೆ ಹೋದ್ರೆ ಇವ್ರಿಗೆ ತಿನ್ಲಿಕ್ಕೆ ಅನ್ನ ಇಲ್ಲ, ದುಡಿಮೆ ಇದ್ರೇನೆ ಅನ್ನ ಇರುತ್ತಲ್ಲ, ದುಡಿಮೆನೆ ಬೇಕಾಗಿಲ್ಲ ಅವ್ರಿಗೆ. ನಾ ದಲಿತರಂತ ಹೇಳಿಲ್ಲ, ಅಂಬೇಡ್ಕರ್ ಪರ ಹೋರಾಟ ಮಾಡಿದಂತವ್ರು ಅಂತ ಹೇಳಿದೀನಿ. ನಾನು ದಲಿತ ಅಂತ ಎಲ್ಲಿ ಶಬ್ದ ಬಳಸಿಲ್ಲ. ನೀವು ಶ್ರೀ ಸಿದ್ಧಲಿಂಗ ಸ್ವಾಮೀಜಿಗಳು ಕಲಬುರಗಿಯವರು ಒಂದು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ದಲಿತರಿಗೆ ತಿನ್ನಲಿಕ್ಕೆ ಕೂಳಿಲ್ಲ, ಇವತ್ತು ಅನ್ಪಾರ್ಲಿಮೆಂಟ್ರಿ ಶಬ್ದವನ್ನು ಬಳಕೆ ಮಾಡಿ ಅಮಿತ್ ಶಾ ಅವರನ್ನು ನಿಂದಿಸಿದ್ದಾರೆ ಅಂತಕ್ಕಂಥ ಮಾತನ್ನು ಮಾನ್ಯ ಸಿದ್ಧಲಿಂಗ ಸ್ವಾಮೀಜಿಗಳವರು ಹೇಳಿದ್ದಾರೆ. ಮಾನ್ಯ ಸಿದ್ಧಲಿಂಗ ಸ್ವಾಮೀಜಿಯವರಿಗೆ ನಾನು ಹೇಳಲಿಕ್ಕೆ ಬಯಸ್ತೇನೆ, ಮಾನ್ಯ ಸಿದ್ಧಲಿಂಗ ಸ್ವಾಮೀಜಿಯವರೇ, ನೀವು ರಾಜಕಾರಣ ಬಿಟ್ಟು ಮಠದಲ್ಲಿ ಶಾಂತವಾಗಿ ಕುಳಿತುಕೊಂಡು ಇರೋದನ್ನು ಕಲೀರಿ. ಇವತ್ತು ಎಲ್ಲ ದಲಿತರು, ಎಲ್ಲ ಜಾತಿ ಬಡವರು, ಹಿಂದುಳಿದವರು, ಅಲ್ಪಸಂಖ್ಯಾತ ಪ್ರತಿಯೊಬ್ಬರು ನಿಮ್ಮ ಸೇವೆಗಾಗಿ ನಿಮ್ಮ ಕಾಲು ಬೀಳಲಿಕ್ಕೆ ಮಠಕ್ಕೆ ಬರ್ತಾರೆ. ಅದನ್ನು ಬಿಟ್ಟು ನೀವು ಮೀಡಿಯಾ ಮುಂದೆ ಬಂದು ದಲಿತರಿಗೆ ಮತ್ತು ಸಂವಿಧಾನ ರಕ್ಷಕರಿಗೆ ಇವತ್ತು ತಿನ್ನಲಿಕ್ಕೆ ಅನ್ನ ಇಲ್ಲ ಅಂತ ಹೇಳ್ತೀರಲ್ಲ, ಇವತ್ತು ದೇಶದಲ್ಲಿ ಎಲ್ಲ ಜಾತಿ ಬಡವರು ತಮ್ಮ ತಮ್ಮ ಸ್ವಂತ ದುಡಿಮೆಯ ಮೂಲಕವಾಗಿ ತಿನ್ನಲಿಕ್ಕೆ ಅನ್ನವನ್ನು ಮಾಡಿಕೊಂಡಿದ್ದಾರೆ. 12ನೇ ಶತಮಾನದಲ್ಲಿ ಬಸವಣ್ಣವರು ಹಾಕಿಕೊಟ್ಟಂಥ ಮಾರ್ಗದಲ್ಲಿ ಮೊದಲು ನೀವು ನಡೀರಿ ಅಂತಕ್ಕಂಥ ಮಾತನ್ನು ಮಾನ್ಯ ಸಿದ್ಧಲಿಂಗ ಸ್ವಾಮೀಜಿಯವರಿಗೆ ನಾನು ಎಚ್ಚರಿಕೆಯನ್ನು ಕೊಡ್ತಾ ಇದ್ದೇನೆ. ನೀವು ಎಲ್ಲ ಜಾತಿ ಎಲ್ಲ ಧರ್ಮದವರಿಗೂ ಒಂದು ಸ್ವಾಮಿಗಳಾಗಿರೋದನ್ನು ಕಲೀರಿ. ಇಲ್ಲಾಂದ್ರೆ ನೀವು ರಾಜಕಾರಣಕ್ಕೆ ಬರೋದಾತಂದ್ರೆ ಈಗೇನು ಕೆಂಪು ಡ್ರೆಸ್ ಹಾಕಿದಿರಲ್ಲ, ಇವನು ಕಳೆದ ನಿಮ್ಮ ಮನ್ಯಾಗಿಟ್ಟು ಕಾವಿ ಡ್ರೆಸ್ ಹಾಕೊಂಡು ಬಂದ ಮೀಡಿಯಾ ಮುಂದೆ ಮಾತಾಡ್ರಿ ಅಂತಕ್ಕಂಥ ಮಾತನ್ನು ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೇನೆ ಸಿದ್ಧಲಿಂಗ ಸ್ವಾಮೀಜಿಯವರಿಗೆ. ತಿನ್ನಕ್ಕೆ ಅನ್ನ ಇಲ್ಲ ಅಂತ ಹೇಳೋದು ಸ್ವಾಮಿಗಳ ಬಾಯಲ್ಲಿ ಬರುವಂಥ ಮಾತಲ್ಲ ಇದು. ಯಾಕಂತಂದ್ರೆ ಸಾಕಷ್ಟು ಇನ್ನು ಭಾರತ ದೇಶದೊಳಗೆ ಕಡು ಬಡವರಿದ್ದಾರೆ, ಒಂದು ಹೊತ್ತಿನ ಊಟಕ್ಕೂ ಗತಿ ಇಲ್ಲದಂಥ ವ್ಯಕ್ತಿಗಳಿದ್ದಾರೆ. ಅವರನ್ನು ಅಣಕಿಸಿದಂಥ ಶಬ್ದ ಈ ಸ್ವಾಮಿಗಳ ಮೈ ಮೇಲೆ ಬರ್ತೈತೆ ರೀ. ಸ್ವಾಮಿಗಳು ಏನೋ ದುಡ್ದು ತಿನ್ಲಕ್ಕಾಗಿ ಕುಂತಿಲ್ಲ ವೇದಿಕೆ ಮೇಲೆ, ಅವರು ಪಟ್ಟಾಭಿಷೇಕ ಮಾಡಿಕೊಂಡು ಅವರು ಭಿಕ್ಷಾ ಬೇಡಕನ ಕಾವಿ ಡ್ರೆಸ್ಸನ್ನು ಹಾಕ್ಕೊಂಡಾರ. ಅವರೇ ಮೊದಲು ಭಿಕ್ಷಕರು. ಅವರು ವೈಚಾರಿಕವಾಗಿ ಭಿಕ್ಷೆಯನ್ನು ಬೇಡೋದು ಎತ್ಕೊಳ್ಳಾಕ ಹುನ್ನಾರ ನಡೆಸ್ಯಾರ. ಮತ್ತು ಈ ಉಳಿದಂಥ ಬಡವರು ಭಿಕ್ಷೆ ಬೇಡ ತಿಂತಾರಂತ ಹೇಳ್ತಾರಲ್ಲ, ಇವ್ರಿಗೆ ಸಿದ್ಧಲಿಂಗ ಸ್ವಾಮಿಗಳಿಗೆ ಸಲ್ಲುವಂಥ ಮಾತು ಇದಲ್ಲ. ಯಾಕಂತಂದ್ರೆ ಯಾರನ್ನೋ ನೀವು ಜಾತಿಗೆ ಆಧಾರವಾಗಿ ನಾ ಮಾತಾಡಿಲ್ಲ, ದಲಿತರಂತ ಹೇಳಿಲ್ಲ ಅಂತ ನೀವು ಹೇಳ್ತೀರಿ. ಇದಕ್ಕೆ ಎಲ್ಲ ಹಿಂದುಳಿದಂಥ ನಾಯಕರು ಮತ್ತು ಅಲ್ಪಸಂಖ್ಯಾತರು, ಇನ್ನುಳಿದಂಥ ಎಲ್ಲ OBC ಅವರು ಪ್ರತಿಯೊಬ್ಬರೂ ಈ ಸಂವಿಧಾನದ ಹೋರಾಟದ ಪರವಾಗಿದ್ದಾರೆ. ಸಂವಿಧಾನದಲ್ಲಿ ಬರ್ತಕ್ಕಂಥ ಎಲ್ಲ ವಿಚಾರಗಳನ್ನು ತಮ್ಮ ಮೈಗೂಡಿಸಿಕೊಂಡು ಮಾತಾಡುವಂಥ ವ್ಯಕ್ತಿಗಳಿದ್ದಾರೆ ಇದ್ರೊಳಗೆ. ಇವರನ್ನು ನೀವು ತಿನ್ನಕ್ಕೆ ಕೂಳಿಲ್ಲ ಅಂತ ಹೇಳ್ತೀರಲ್ಲ, ನಿಮಗೆ ನಾಚಿಕೆ ಬರೋದಿಲ್ಲೇನ್ರಿ ಸಿದ್ಧಲಿಂಗ ಸ್ವಾಮಿಗಳೇ? ಯಾಕಂತಂದ್ರೆ ನಿಮಗೆ ನಾಚಿಕೆ ಬರಬೇಕು ಈ ವಿಚಾರನ. ನೀವು ಒಬ್ಬರು ವೈಚಾರಿಕ ಚಿಂತಕರು ಮತ್ತು ನೀವು ಸಂಸ್ಕಾರವಂತರು ಅಂತ ಹೇಳ್ಕೊಳ್ತೀರಿ. ಸಂಸ್ಕಾರವಂತರು ಅಂತ ಹೇಳ್ಕೊಳ್ಳಿಕ್ಕೆ ನಿಮಗೆ ಏನು ಯೋಗ್ಯತೆ ಇದೆ? ಭಿಕ್ಷುಕರು ಅಂತ ಹೇಳಿದ್ರೆ ಈಗ ಯಾವ್ರಿಗೆ ಭಿಕ್ಷುಕರು ಅಂತ ಹೇಳ್ತೀರಿ ನೀವು? ಇದು ಭಿಕ್ಷುಕರು ಅನ್ನುವಂಥ ಪದನ ನೀವು ಇನ್ನೊಂದು ಸಲ ಇದೊಮ್ಮೆ ಬಳಸಿದಿರಿ, ಇನ್ನೊಂದು ಸಲ ಬಳಸಿದಿರಿ ಅಂತಂದ್ರೆ ಇದು ನಿಮಗೆ ನಾವು ಎಚ್ಚರಿಕೆ ಅಂತ ಹೇಳ್ತೀವಿ. ದಯಮಾಡಿ ನೀವು ಸ್ವಾಮಿಗಳಾಗಿ ಉಳಿಯೋದನ್ನು ಕಲ್ಕೊಳ್ರಿ. ಸ್ವಾಮಿಗಳಾಗಿ ಉಳಿಲಾರ್ದನ ಸ್ಟಾರ್ಟ್ ಆಕ್ಕವ, ಹಂಗೆ ಮಾಡಬೇಡ್ರಿ. ದಯಮಾಡಿ ನಿಮ್ಮ ಭಾಷೆಯ ಹಿಡಿತದೊಳಗಿರಲಿ. ಯಾರಿಗೋ ಭಿಕ್ಷಕರು ಅಂತ ಹೇಳೋದಲ್ಲ, ನಿಮ್ಮ ವೈಚಾರಿಕ ವಿಚಾರ. ನೀವು ಯಾರನ್ನ ಎಲ್ಲಿ ಹೇಗೆ ನೀತಿ ಒಳಗೆ ಇರುವುದನ್ನು ಕಲ್ಕೊಳ್ರಿ. ಈ ಸಿದ್ಧಲಿಂಗ ಸ್ವಾಮಿ ಅವರು ಹುಚ್ಚು ಸ್ವಾಮಿ ಅಂತಲೇ ಹೇಳಬೇಕು ನಾವು ಇವತ್ತು ದಲಿತರು. ಯಾಕಪ್ಪ ಅಂತಂದ್ರೆ ಅಂಬೇಡ್ಕರ್ ಅನುಯಾಯಿಗಳಿಗೆ ನೀವು ತಿನ್ಲಿಕ್ಕೆ ಅನ್ನ ಇಲ್ಲ ಅಂತಂದ್ರೆ ನೀ ನಿನ್ನ ಮನೆಯಿಂದ ಕೊಡೋದಿಲ್ಲ ಸಿದ್ಧಲಿಂಗ ಸ್ವಾಮಿ ಏನ? ನಮ್ಗೆ ಬಾಬಾ ಸಾಹೇಬರು ತಿನ್ನಕ್ಕೆ ಅನ್ನನೂ ಕೊಟ್ಟಿದ್ದಾರೆ, ಸಂವಿಧಾನದಾಗ ಕಾನೂನು ಏನೈತಪ್ಪ ಅನ್ನೋದನ್ನು ಹೇಳಿ ಕೊಟ್ಟಿದ್ದಾರೆ. ನೀ ಏನು ಹೇಳೋ ಅವಶ್ಯಕತೆ ನಮಗಿಲ್ಲ. ನೀ ಹೇಳುವಂಥ ಮಾತು ಮಾನ್ಯ ಸಿದ್ಧಲಿಂಗ ಸ್ವಾಮಿಗಳ ನೀವು ಹೇಳುವಂಥ ಮಾತು ಹೆಂಗೈತಂದ್ರೆ ಇವತ್ತು ಪ್ರತಿಯೊಬ್ಬ ಕಡ ಬಡವರಿಗೆ ನೋವಾಗುವಂಥ ವಿಷಯ ಇದೆ. ಸಿದ್ಧಲಿಂಗ ಸ್ವಾಮಿ ನಾನು ರಾಜಕೀಯ ಮಾಡೋದಾದ್ರೆ ದಯಮಾಡಿ ಅದನ್ನು ನೀನು ಹಾಕ್ಕೊಂಡಂಥ ಕಾವಿ ಕಳೆದಟ್ಟಿಂದ ನೀ ಬಾ, ಏನು ರಾಜಕೀಯ ಮಾಡಾವಿತ್ತಂದ್ರೆ ನೀ ಬಡವ್ರಿಗೆ ಅನ್ನ ಇಲ್ಲ ಇದಿಲ್ಲ ಅಂತ ಹೇಳವ್ ನೀನು ನಿನ್ನ ಮನೆಯಿಂದ ಕೊಟ್ಟು ನಡೆಸೋದಿಲ್ಲ. ಸ್ವಾಮಿಗಳ ದಯಮಾಡಿ ಈ ಮಾತನ್ನು ನೀವು ಹಿಂದೆ ತಗೊಳ್ಳಿ. ನಿನಗೆ ಎಲ್ಲಾದ್ರೂ ಅಮಿತ್ ಶಾ ದುಡ್ಡು ಕೊಟ್ಟಿರ್ಬೇಕು ಹಿಂಗೆ ಹೇಳಂತೇಳಿ ಈ ಮಾತು ನೀವು ಹಿಂದೆ ತಗೋ. ಈ ದಲಿತರ ಯಾವಾಗಿದ್ದರೂ ಬಾಬಾ ಸಾಹೇಬರ ಅನುಯಾಯಿಗಳನ್ನ ನಾವು ನವರಂಗಿ ನಾಟಕ ಮಾಡುವಂಥ ಅವಶ್ಯಕತೆಯೂ ನಮಗಿಲ್ಲ. ಯಾಕಂದ್ರೆ ನಾವು ಕಾನೂನುಬದ್ಧವಾಗಿ ಅದು ಸಂವಿಧಾನದಲ್ಲಿ ಇರ್ತಕ್ಕಂಥ ಹಕ್ಕು ನಮಗೈತಿ, ಅದನ್ನು ಕೇಳುವಂಥ ಪವರು ನಮ್ಮಲ್ಲಿ ಐತಿ. ದಯಮಾಡಿ ನೀ ರಾಜಕೀಯ ಮಾಡಾವಿದ್ದೆ ಅಂದ್ರೆ
ಇದಕ್ಕೆ ಅವಮಾನ ಮಾಡಬೇಡ. ಇರ್ತಕ್ಕಂಥ ಎಲ್ಲ ಸ್ವಾಮಿಗಳಿಗೂ ನಿನ್ನಿಂದ ಅವಮಾನ ಆಗೋದು ಬೇಡ. ದಯಮಾಡಿ ನೀ ಏನು ಮಾತಾಡ್ತಕ್ಕಂಥ ಮಾತನ್ನು ಹಿಂಗೆ ತಗೋದಿದ್ರೆ ಇಡೀ ರಾಜ್ಯಾದ್ಯಂತ ನಮ್ಮ ದಲಿತ ಸಂಘಟನೆ ಪರ ಎಷ್ಟೆಷ್ಟು ನಾವು ಅಂಬೇಡ್ಕರ್ ಅನುಯಾಯಿಗಳದು ಏನು ಇವತ್ತು ಶೋಷಿತರು ಇರ್ಬೋದು, ಹಿಂದುಳಿದ ವರ್ಗ ಸಮಾಜದ ಎಲ್ಲ ಸಮಾಜದ ಇವತ್ತು ನಾಯಕರು ನಾವು ನಿನಗೆ ಹೊಳ್ಳಿ ಇದಕ್ಕೆ ಉತ್ತರ ಕೊಡ್ಬೇಕಾಗ್ತೈತಿ. ಇನ್ನೊಂದು ಮಾತು ಹೇಳಕ್ಕೆ ಬಯಸ್ತೀನಿ ಮೀಡಿಯಾದವ್ರ ಮುಖಾಂತರ ನಿನಗೆ ತಿನ್ನಕ್ಕೆ ಕೂಳು ಇಲ್ಲಾರಕ್ಕಾಗಿ ನೀ ಕಾವಿ ಹಾಕಿ ಇವತ್ತು ಮನೆಗೆ ಭಿಕ್ಷೆ ನೀ ಬೆಡ್ಕೊತ ಅಡ್ಡಾಡತ್ತಿ. ಆ ಗತಿ ನಮಗೇನಿಲ್ಲ. ದಯಮಾಡಿ ಆ ಮಾತನ್ನ ಹೊಳ್ತಗೋ.